ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ನಾನು ರೆಡಿ ಆಗಿದ್ದೀವಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಸಂಡೇ ವ್ಲಾಗು. ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾನು, ನಮ್ಮ ಅತ್ತೆ, ನಮ್ಮಮ್ಮ, ನನ್ನ ಮಗ ಮತ್ತು ನಮ್ಮ ಯಜಮಾನರು. ಯಾವ ದೇವಸ್ಥಾನ ಅನ್ನೋದನ್ನು ನಾನು ದಾರಿಲಿ ಹೋಗ್ತಾ ಇರ್ತೀನಿ. ಇಲ್ಲಿಂದ 1 or 20 minutes ಜರ್ನಿ ಇದೆ. ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು, ಉಪ್ಪಿಟ್ಟು ಮಾಡಿದೆ, ಎಲ್ಲರೂ ತಿಂದ್ವಿ. ನನ್ನ ಮಗನ ಕೂಡ ಲಂಚ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಈಗ ಟೈಮು 12 ಗಂಟೆ ಆಗಿದೆ. ದೇವಸ್ಥಾನ ತಲುಪೋಷ್ಟೊತ್ತಿಗೆ ಅಟ್ಲೀಸ್ಟ್ 1:32 ಆದರೂ ಆಗುತ್ತೆ ಅನಿಸುತ್ತೆ. ಸೊ ನೋಡಬೇಕು ಎಷ್ಟೊತ್ತಿಗೆ ತಲುಪ್ತೀವಿ ಅಂತ. ದೇವಸ್ಥಾನದಲ್ಲೇ ಊಟ ಇರುತ್ತೆ. ಸೊ ಅಲ್ಲೇ ಹೋಗಿ ಊಟ ಮಾಡ್ತೀವಿ ನಾವು. ನನ್ನ ಮಗನಿಗೆ ಮಾತ್ರ ನಾನು ಊಟ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸಂವೇದ್ ಹಾಯ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಹೋಗ್ತಾ ಇರಬೇಕಾದ್ರೆ ದಾರಿಲಿ ಕಬ್ಬಿನ ಜ್ಯೂಸ್ ಕಾಣಿಸ್ತು. ಸೊ ಎಲ್ಲರೂ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ನಿಲ್ಲಿಸ್ಬಿಟ್ಟು ಕಬ್ಬಿನ ಜ್ಯೂಸ್ ತೊಗೊಂಬಂದು ಕೊಟ್ಟರು ನಮ್ಮ ಯಜಮಾನರು. ಎಲ್ಲರೂ ಕಾರಲ್ಲೇ ಕುತ್ಕೊಂಡು ಕುಡಿದ್ವಿ. ನಾವಿವಾಗ ಹೋಗ್ತಾ ಇರೋದು ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲ್ಗೆ. ಸೊ ರೋಡು ತುಂಬ ಚೆನ್ನಾಗಿದೆ, ಆರಾಮಾಗಿ ಹೋಗ್ತಾ ಇದ್ದೀವಿ. ಹೈವೇ ರೋಡು. ಮಲ್ಕೊಂಬಿಟ್ಟ. ಇವಾಗ ಒಂದು 1 hour ಮಲ್ಕೊಂಡಿದ್ರೆ ಅಲ್ಲಿ ಫ್ರೆಶ್ ಆಗಿ ಇರ್ತಾನೆ. ಸೊ ಮಲಗಲಿ ಅಂದ್ಬಿಟ್ಟು ಮಲಗಿಸ್ದೆ ನಾನೇನೆ. ಇನ್ನು ರೀಚ್ ಆಗೋಕ್ಕೆ ಇನ್ನೊಂದು ಅವರ್ ಆಗುತ್ತೆ. ಈಗ ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ. ನಾವು ಬಂದಿರೋದು ಗೊರವನಹಳ್ಳಿ ಲಕ್ಷ್ಮಿಗೆ, ಆಗಲೇ ಹೇಳ್ದಂಗೆ. ಸೊ ಇಲ್ಲಿ ನನ್ನ ಮಗ ಮಲಗೆದ್ದ, ಅವ್ನಿಗೆ ಊಟ ತಿನ್ನಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ರಶ್ ಏನಿಲ್ಲ ಅಷ್ಟೊಂದು, ನೋಡಬೇಕು ಒಳಗೆ ಹೋಗಿ. ಪಾರ್ಕಿಂಗಲ್ಲಂತೂ ಅಷ್ಟೊಂದು ರಶ್ ಇಲ್ಲ. ನಮ್ಮದೆಲ್ಲ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು ದರ್ಶನ. ಅಷ್ಟೊಂದು ರಶ್ ಇರಲಿಲ್ಲ, ಬೇಗ ಆಯಿತು. ಇವಾಗ ಇನ್ನೊಂದು ರೌಂಡು ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಟ್ಯಾಕ್ಸ್ ಆಗ್ತಾ ಇದೇನೋ ತೊಗೊಂಡಿದ್ದಾನೆ ಬಬಲ್ದು. ಆಮೇಲೆ ಒಂದು JCB ತೊಗೊಂಡಿದ್ದಾನೆ, ಅವ್ನು ತುಂಬ ಇಷ್ಟ ಅಂತ ಕೊಡಿಸಿದ್ದೀವಿ. ಚಿನಿ ಅಕ್ಕ ಆಯ್ ಬೋಲೆ ನಡೀರಿ, ಕಾಲು ಸುಡ್ತಾ ಇದೆ, ನಡೀರಿ. ಇನ್ನೊಂದು ರೌಂಡ್ ದೇವಸ್ಥಾನದೊಳಗೆ ಹೋಗಿ ಇಲ್ಲಿ ಅನ್ನದಾಸೋಹ ಇರುತ್ತೆ. ಸೊ ದಾಸೋಹಕ್ಕೆ ಹೋಗ್ತಾ ಇದೀವಿ ಊಟ ಮಾಡೋಕ್ಕೆ. ಇವಾಗ ಟೈಮು 4 ಗಂಟೆ ಆಲ್ಮೋಸ್ಟು, ಆದರೂ ಇನ್ನೂ ಬಡಿಸ್ತಾ ಇದ್ದಾರಂತೆ. ಅದಕ್ಕೆ ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದೀವಿ. ಅನ್ನದಾಸೋಹ ಕಡೆ ಬಂದಿದ್ದೀವಿ. ಇಲ್ಲಿ ದಾಸೋಹ ನಡೆಯುತ್ತೆ, ಅದಕ್ಕೆ ಊಟ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ಟೈಮು 4 ಗಂಟೆ ಆದ್ರೂ ಇಲ್ಲಿ ಅನ್ನದಾಸೋಹ ನಡೀತಾ ಇದೆ. ಇವಾಗ ಊಟ ಮಾಡಿಕೊಂಡು ಇಲ್ಲಿಂದ ಅಲ್ಲಿ ವೆಂಕಟೇಶ್ವರ ಟೆಂಪಲ್ ಇದೆ, ಅಲ್ಲಿಗೆ ಹೋಗಬೇಕು. ಮೊದಲು ಇಲ್ಲಿ ಡೈನಿಂಗ್ ಹಾಲು ತುಂಬ ಚಿಕ್ಕದಿತ್ತು, ಇದು ಹೊಸದಾಗಿ ಕಟ್ಟಿದ್ದಾರೆ, ತುಂಬಾ ದೊಡ್ಡದಾಗಿದೆ. ಫಸ್ಟ್ ಪಾಯಸ ಬಂತು. ಟೇಸ್ಟಿ ಲಂಚ್ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಲಂಚ್ ಅಂದರೆ ದಾಸೋಹ, ದೇವಸ್ಥಾನದ ದಾಸೋಹ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ತುಂಬ ದಿನಗಳ ನಂತರ ನಾನು ಕೂಡ ತಿಂದಿದ್ದು, ತುಂಬ ಚೆನ್ನಾಗಿತ್ತು ಊಟ. ಇಲ್ಲಿ ಒಂದು ಸುಮಾರು ಸತಿ ಬಂದಿದ್ದೀನಿ, ಸುಮಾರು ಸತಿ ತಿಂದಿದ್ದೀನಿ ಕೂಡ. ಆದರೆ ಅದೇನೋ ಟೇಸ್ಟು ದೇವಸ್ಥಾನದ ಊಟದ್ದು ನಿಜವಾಗ್ಲೂ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಯಾವ ಹೋಟೆಲ್ ಅಡುಗೆನೂ ಸಾಧ್ಯ ಆಗಲ್ಲ. ಸರಿ, ಇವಾಗ ನಾವು ವೆಂಕಟೇಶ್ವರ ಟೆಂಪಲ್ಗೆ ಹೋಗಬೇಕು. ಕಾರಲ್ಲಿ ಹೋಗಬೇಕು. ಅದಕ್ಕೆ ಕಾರ್ ಪಾರ್ಕಿಂಗಿಗೆ ಹೋಗಿ ಕಾರಲ್ಲಿ ಕೂತ್ಕೊಂಡು ನೆಕ್ಸ್ಟ್ ವೆಂಕಟೇಶ್ವರ ಟೆಂಪಲ್ಗೆ ಹೋಗ್ತೀವಿ.
ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ದೊಡ್ಡದಾಗಿದೆ, ಆಮೇಲೆ ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇದೇ ಡೈನಿಂಗ್ ಹಾಲು, ತುಂಬ ದೊಡ್ಡದಿದೆ. ನಾನು ಒಳಗೆ ಆಲ್ರೆಡಿ ತೋರಿಸಿದ್ದೀನಿ. ಇಲ್ಲಿ ಪ್ಲೇಟ್ಸ್ ಎಲ್ಲ ನಾವೇ ತೊಳೆದು ಇಡಬೇಕು, ಪ್ಲೇಟ್ಸು ಮತ್ತು ಲೋಟ ಎಲ್ಲ ಅಲ್ಲಿ ಸೋಪ್ ಎಲ್ಲ ಇಟ್ಟಿರ್ತಾರೆ, ತೊಳೆದು ನಾವೇ ಇಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ರಿನೋವೇಷನ್ ಆದಮೇಲೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಇದೇ ಡೈನಿಂಗ್ ಹಾಲ್ ನೋಡಿ, ತೋರಿಸ್ತೀನಿ ಮುಂದೆಯಿಂದ. ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ, ಆದರೆ ಇವತ್ತು ಜನ ಇಲ್ಲ, ತುಂಬ ಕಮ್ಮಿ ಜನ ಇದ್ದಾರೆ, ಅದಕ್ಕೆ ಎಲ್ಲ ಬೇಗ ಆಯಿತು. ನನ್ನ ಮಗನಿಗೆ ಆಟ ಆಡೋಕೆ ಒಂದು ಜಾಗ ಸಿಕ್ಬಿಡ್ತು. ಬರ್ಡ್ಸ್ ನೋಡ್ತಾ ಇದ್ದಾನೆ. ಎಲ್ಲಿ ಬರ್ಡ್ಸು? ಬರ್ಡ್ಸ್ ಎಲ್ಲಿ ಎಲ್ಲಿ ಮಗನೆ? ಬರ್ಡ್ಸು, ಬರ್ಡ್ಸ್ ತೋರಿಸು, ಎಲ್ಲಿದೆ? ಎಲ್ಲೋಗ್ತಿದ್ಯಾ ಸಂವೇದ್? ಎಲ್ಲೋಗ್ತಿದ್ಯಾ ಕಂದ? ಓಡ್ತಾ ಇದ್ದಾನೆ ಅವನು ಅವಾಗಿಂದ, ಒಂದು ಕಡೆ ನಿಂತ್ಕೋತಾನೆ ಇಲ್ಲ, ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ ನನಗಂತೂ. ಇವಾಗ ಇವ್ನು ಹೇಳಿದ ಮತ್ತೆ ಕೇಳಲ್ಲ ನಮ್ಮದು, ಎಲ್ಲೆಲ್ಲೋ ಓಡೋಗ್ತಾನೆ, ಇವ್ನು ಹಿಂದೆ ಹಿಂದೆ ಓಡೋಗ್ಬೇಕು. ಚಿಕ್ಕ ಮಕ್ಳಿಗೆ ಆಚೆ ಕಡೆ ಕರ್ಕೊಂಬಂದ್ರೆ ಇದೊಂದು ಕೆಲಸ. ಹೇಳಿದ ಮಾತು ಕೇಳಲ್ಲ. ನಮ್ಗಲ್ಲಿ ಊಟ ಮಾಡೋಕ್ಕೂ ಬಿಟ್ಟಿಲ್ಲ. ಎಷ್ಟು ಸರ್ಕಸ್ ಮಾಡ್ದಾಗ ಗೊತ್ತಾ, ಪಾಪ ಅವ್ರ ಅಪ್ಪನೇ ಎತ್ಕೊಂಡಿದ್ರು, ಆಮೇಲೆ ನಾನು ಎತ್ಕೊಂಡು ಆಚೆ ಬಂದೆ. ಇವಾಗ ನೋಡಿ ಇಲ್ಲಿ ಮಣ್ಣಲ್ಲಿ ಆಡಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು. ಏನು ಮಾಡ್ಬೇಕು ನೀನು? ಎಲ್ಲೋದ್ರೂ ನಿಂಗೆ ಮಣ್ಣು ಸಿಕ್ಬಿಡುತ್ತೆ. ಹಾಂ ಹಾಂ ಎಸ್ ಹಾಂ. ಚಿನಿ ಫ್ರಾಗ್, ಫ್ರಾಗ್, ಬೇಬಿ ಫ್ರಾಗ್. See there, baby frog. Yeah, baby frog. ಹೋಗು ಹೋಗು. ಎಲ್ಲಿ ಬೇಬಿ ಫ್ರಾಗು? ಹೋಗು ಹೋಗು ಹೋಗು. ಎಲ್ಲಿ ಫ್ರಾಗು? ಏನು ಮಾಡ್ತಿದೆ ಫ್ರಾಗು? ಎಲ್ಲಿ ಎಲ್ಲಿ ಫ್ರಾಗ್? ಎಲ್ಲಿ ಫ್ರಾಗ್? ಎಲ್ಲಿ ಮುಟ್ಟು ಫ್ರಾಗ್? ಹ್ಞೂ ಓಡು, ಫ್ರಾಗ್ ಹಿಂದೆ ಹೋಗು, ಹೋಗು ಹೋಗು ಹೋಗು. ಫ್ರಾಗ್ ಹಿಡ್ಕೊ, ಹಿಡ್ಕೊ, ಫ್ರಾಗ್ಗೆ ಹಿಡ್ಕೊ. ಎಲ್ಲಿ ಫ್ರಾಗು? ಹಾಂ, ಹೊಡಿಬಾರ್ದು ಹೊಡಿಬಾರ್ದು, ಫ್ರಾಗ್ ಹೊಡಿಬಾರ್ದು. ನೋ ನೋ ಚಿನಿ, ಹೊಡಿಬಾರ್ದು ಕಂದ. ಏಯ್ ಎಲ್ಲಾಯ್ತು ಫ್ರಾಗು? ಪ್ಯಾಂಟ್ ಒಳಗೆ ಹಾಕ್ಬಿಡ್ತೀನಿ ಜಾಸ್ತಿ ಗಲಾಟೆ ಮಾಡಿದ್ರೆ. ರೇ ಡ್ರಾಮಾ, ಬಾ ಬಾ ಎದ್ದು ಬಾ, ಬರೀ ಡ್ರಾಮಾ ನಿಂದು. A few moments later. ಗೊರವನಹಳ್ಳಿಲಿ ನಾವು ಊಟ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಇಶಾ ಫೌಂಡೇಶನ್ಗೆ. ಲಾಸ್ಟ್ ಟೈಮ್ ಇಶಾ ಫೌಂಡೇಶನ್ಗೆ ಬಂದಿದ್ವಿ, ಬಟ್ ಲೇಟ್ ಆಗೋಯ್ತು ಅಂತ ಅವಳು ಒಳಗಡೆ ಹೋಗೋಕ್ಕೆ ಬಿಟ್ಟಿರಲಿಲ್ಲ. ಈ ಸತಿ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ. ಕಾರ್ ಪಾರ್ಕಿಂಗ್ ಮಾಡೋ ಅಷ್ಟರಲ್ಲಿ ಲೇಸರ್ ಶೋ ಸ್ಟಾರ್ಟ್ ಆಗಿತ್ತು. ಸೊ ಒಳಗೆ ಹೋಗಿ ಕೂತ್ಕೊಂಡ್ವಿ, ನಮಗೆ ಮುಂದೆನೇ ಜಾಗ ಸಿಕ್ತು. ತುಂಬ ಜನ ಇದ್ದರು. ಒಂದು 5 ಮಿನಿಟ್ಸ್ ಆಗಿತ್ತು ಲೇಸರ್ ಶೋ ಸ್ಟಾರ್ಟ್ ಆಗಿ. ಸೊ ಕೂತ್ಕೊಂಡು ಅದನ್ನೆಲ್ಲ ನೋಡಿದ್ವಿ, ಮುಂದೆನೇ ಜಾಗ ಸಿಕ್ಕಿತ್ತು. ತುಂಬ ಚೆನ್ನಾಗಿತ್ತು ಲೇಸರ್ ಶೋ ಮಾತ್ರ, ಅದನ್ನು ಹೇಳೋದಕ್ಕಾಗಲ್ಲ. ತುಂಬ ಜನ ಇತ್ತು, ಕ್ರೌಡ್ ಕೂಡ ತುಂಬ ಇತ್ತು. ಮತ್ತು ತುಂಬಾ ಚಿಯರ್ ಮಾಡ್ತಾಯಿದ್ರು ಕ್ರೌಡಲ್ಲೆಲ್ಲರೂ, ವಿಸಿಲ್ ಹಾಕೋದು ಎಲ್ಲನೂ ಮಾಡ್ತಾಯಿದ್ರು ಆ ಲೇಸರ್ ಶೋ ಡಿಫ್ರೆಂಟ್ ತೋರಿಸ್ತಾ ಇದ್ದಾಗೆಲ್ಲ. ಮತ್ತು ತುಂಬ ಕತ್ಲಿತ್ತು. ಲೇಸರ್ ಶೋ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ರು. ನಾವು ಪಾರ್ಕಿಂಗಿಂದ ಒಳಗೆ ಮೊಬೈಲ್ ಟಾರ್ಚಲ್ಲೇ ಹೋಗಿದ್ದೀವಿ. ಅಲ್ಲಿ ರೋಡ್ ಕೂಡ ಕರೆಕ್ಟಾಗಿರಲಿಲ್ಲ, ಹಳ್ಳ ದಿಣ್ಣೆ ಇತ್ತು. ಸೊ ವಯಸ್ಸಾದವ್ರು ಇಬ್ಬರಿದ್ದರು, ಅವ್ರು ಕರ್ಕೊಂಡು ನಾವು ಹೋಗೋದಕ್ಕೆ ಸ್ವಲ್ಪ ಲೇಟೇ ಆಯಿತು. ಬಟ್ ಕುತ್ಕೊಂಡು ಲೇಸರ್ ಶೋ ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ಆದರೂ ನೋಡಿದ್ವಿ. ಚೆನ್ನಾಗಿತ್ತು. ನನ್ನ ಮಗ ಕೂಡ ಲೈಟಿಂಗ್ಸ್ನೆಲ್ಲ ನೋಡ್ತಾ ಇದ್ದ. ಚೆನ್ನಾಗಿತ್ತು. ಒಂದಷ್ಟು ನಿಮಿಷ ನೋಡಿದ್ದಕ್ಕೂ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಂಡ್ವಿ ನಾವು. ಲೇಸರ್ ಶೋ ಸ್ಟಾಪ್ ಆದಮೇಲೆ ಅಲ್ಲಿ ಕೆಳಗೆ ಆರತಿ ಆಗುತ್ತೆ, ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಟೆಂಪಲ್ ಇದೆ, ಶಿವ ಕೆಳಗೇ ಒಂದು ಟೆಂಪಲ್ ಇದೆ, ಅಲ್ಲಿ ಆರತಿ ಮಾಡಿದ್ರು.
ಅಲ್ಲಿ ಆರತಿ ಆಗಿದ ತಕ್ಷಣ ಬ್ಯಾಕ್ ಸೈಡ್ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ರು. ನಾನು ಏನಕ್ಕಪ್ಪ ಎದ್ದು ನಿಂತ್ಕೊಂಡು ಇದ್ದಾರೆ ಅಂತ ಅಂದ್ಕೊಂಡ್ರೆ ಹಿಂದ್ಗಡೆ ಶಿವ ಇಂದ ಸ್ಟ್ರೇಟಾಗಿ ಒಂದು ಲೇಸರ್ ಬಿಡ್ತಾರೆ. ಅಲ್ಲಿ ಹಿಂದೆ ಒಂದು ಹಿಲ್ ಥರ ಇದೆ, ಅದರ ಮೇಲೆ ಲೇಸರ್ ಶೋ ಕಾಣಿಸ್ತು ನಮಗೆ. ಅಲ್ಲಿ ನೋಡಿದ್ರೆ ಎಲ್ಲರೂ ಎದ್ದು ನಿಂತ್ಕೊಂಡು ಲೇಸರ್ ಶೋ ಎಲ್ಲ ಮುಗೀತು. ಈಗ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು. ನಮಗೆ ಗೊತ್ತಲ್ವ, ಜನ ಎಲ್ಲ ಎದ್ಬಿಟ್ರು. ಲೈಟ್ಸ್ ಎಲ್ಲ ಆನ್ ಮಾಡಿದ ತಕ್ಷಣ ಎಲ್ಲರೂ ದೇವಸ್ಥಾನದೊಳಗೆ ನುಗ್ತಾಯಿದ್ರು. ಸರಿ, ನಾವು ಸ್ವಲ್ಪ ಲೇಟಾಗಿ ಹೋಗೋಣ, ಕ್ರೌಡ್ ಕಮ್ಮಿ ಆದಮೇಲೆ ಅಂತ ಅಲ್ಲಿ ನಿಂತ್ಕೊಂಡ್ಬಿಟ್ವಿ. ಯಾಕಂದರೆ ಜನ ನಮಗೆ ದುಕ್ಕೊಂಡು ಹೋಗ್ತಾಯಿದ್ರು. ಪಾಪ ದೂರ ಹೋಗೋರು ಇರ್ತಾರೆ, ಅರ್ಜೆಂಟ್ ಇರುತ್ತಲ್ವ, ಅದಕ್ಕೆ ಸರಿ ಅಂದ್ಬಿಟ್ಟು ನಾವಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂಚೂರು ಕ್ರೌಡ್ ಕಮ್ಮಿ ಆಯಿತು. ಆವಾಗ ನಾವು ಮೇಲ್ಗಡೆ ಶಿವನ ನೋಡೋಣ ಅಂತ ಮೇಲೆ ಹತ್ತೋದ್ವಿ. ಆದರೆ ಆ ಲೇಸರ್ ಶೋ ಮುಗಿದ್ರೂ ಲೇಸರ್ ಲೈಟು ಬಿಡ್ತಾ ಇರ್ತಾರೆ ಒಂದು ಅಷ್ಟು ನಿಮಿಷ. ಸೊ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಅರ್ಧನಾರೀಶ್ವರ ಮಾಡ್ತಾರೆ. ಅದಂತೂ ತುಂಬ ಚೆನ್ನಾಗಿದೆ. ಈ ಕಡೆ ಪಾರ್ವತಿ, ಆ ಕಡೆ ಈಶ್ವರ ಫೇಸ್ ಮಾಡ್ತಾರೆ ಲೇಸರಲ್ಲೇ. ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಒಂದು ಶಿವಾಗ ಒಂದು ರೌಂಡ್ ಬಂದ್ವಿ ನಾವು. ನನ್ನ ಮಗ ನಾನೇ ನಡೀತೀನಿ ಅಂದ್ಬಿಟ್ಟು ಕ್ರೌಡಲ್ಲೇ ಹೋಗ್ತಾ ಇದ್ದ ನಡ್ಕೊಂಡು. ನಮಗೆ ಭಯ ಎಲ್ಲಿ ತಳ್ಕೊಂಡು ಹೋಗ್ಬಿಡ್ತಾರೋ ಅಂತ. ಅವ್ನು ನಮ್ಮ ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ, ಓಡ್ಕೊಂಡು ಹೋಗ್ತಾ ಇದ್ದ. ಮ್ಯಾಟ್ ಹಾಕಿದ್ದಾರೆ, ಅದ್ರ ಮೇಲೆ ಹೋಗ್ಬೇಕಂತ ಹೋಗ್ತಾ ಇದ್ದ ಅವನು. ಆಮೇಲೆ ಕ್ರೌಡೆಲ್ಲ ಒಂಚೂರು ಕಮ್ಮಿ ಆಯಿತು. ಅವಾಗ ನಾವು ಒಂದೆರಡು ಫೋಟೋಸ್ ತೊಗೊಂಡ್ವಿ. ಅಲ್ಲಿ ಫೋಟೋಸ್ ತೊಗೊಳೋಕ್ಕೂ ಜಾಗ ಇರಲಿಲ್ಲ, ವ್ಲಾಗ್ ಅಂತೂ ಮಾಡೋಕ್ಕೆ ಜಾಗನೇ ಇರಲಿಲ್ಲ. ಯಾಕಂದರೆ ಜನನೇ ತಳ್ಕೊಂಡು ಹೋಗ್ಬಿಡ್ತಾಯಿದ್ರು ನಾನು ಏನಾದರೂ ವ್ಲಾಗ್ ಮಾಡಿದ್ದಿದ್ರೆ. ಅದಕ್ಕೆ ಜಸ್ಟ್ ವೀಡಿಯೋಸ್ನ ತೊಗೊಂಡು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಶಿವ ಮಾತ್ರ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿತ್ತು. ನಾನಿದು ಫಸ್ಟ್ ಟೈಮ್ ಹೋಗಿದ್ದು. ಲಾಸ್ಟ್ ಟೈಮ್ ನನಗೆ ದರ್ಶನ ಮಾಡೋಕ್ಕಾಗಿರಲಿಲ್ಲ ಲೇಟಾಗಿ ಹೋಗಿದ್ದಕ್ಕೆ. ಬಟ್ ಈ ಸತಿ ಮಾತ್ರ ಫುಲ್ಲಿ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಕೂತ್ಕೊಳ್ಳೋಕ್ಕೂ ಅಲ್ಲಿ ಜಾಗ ಇತ್ತು. ಸೊ ಅಲ್ಲಿ ಕೂತ್ಕೊಂಡ್ವಿ. ಇದು ಅರ್ಧನಾರೀಶ್ವರ ನೋಡಿ. ಈ ಕಡೆ ಪಾರ್ವತಿ, ಆ ಕಡೆ ಶಿವ ಬರುತ್ತೆ. ಅದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಫ್ರಂಟಿಂದ ನೋಡಬೇಕು, ಇನ್ನೂ ತುಂಬ ಚೆನ್ನಾಗಿತ್ತು. ಇದು ನಾನು ಸೈಡಿಂದ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಇವಾಗ ನೋಡಿ, ಅರ್ಧಕ್ಕರ್ಧ ಕ್ರೌಡ್ ಕಮ್ಮಿ ಆಗಿಬಿಟ್ಟಿದೆ ಅಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಫುಲ್ ಕೂತಿದ್ರು ಜನ. ಇವಾಗ ನೋಡಿದ್ರೆ ಫುಲ್ ಕಮ್ಮಿ ಆಗಿದ್ದಾರೆ. ಅಲ್ಲೊಂದು ದೊಡ್ಡ ಬಸವ ಕೂಡ ಇದೆ, ಮುಂದೆ ಹೋಗಿ ತೋರಿಸ್ತೀನಿ. ಇದು ಟೆಂಪಲು. ಸೊ ನಾವು ಇದು ಟೆಂಪಲ್ ಒಳಗೆ ಹೋಗಿದ್ವಿ. ಅಲ್ಲಿ ವಿಡಿಯೋಗ್ರಾಫಿ, ಫೋಟೋಗ್ರಾಫಿ ಇರಲಿಲ್ಲ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಮಂಗಳಾರತಿ ತೊಗೊಂಡ್ಬಂದ್ವಿ. ಇದು ಬಸವ, ಶಿವ ಮುಂದೆನೇ ಇದೆ. ಈ ಬಸವ ಕೂಡ ಸ್ವಲ್ಪ ದೊಡ್ಡದಾಗೇ ಇದೆ. ಮತ್ತು ಒಂದು ತ್ರಿಶೂಲ ಕೂಡ ಇದೆ, ದೊಡ್ಡ ತ್ರಿಶೂಲ. ಇದು ಕೂಡ ದೊಡ್ಡದಾಗಿದೆ. ಗೊರವನಹಳ್ಳಿ ಲಕ್ಷ್ಮಿ ಆದಮೇಲೆ ನಾವು ಈಶಾ ಫೌಂಡೇಶನ್ಗೆ ಹೋದ್ವಿ. ಈಶಾ ಫೌಂಡೇಶನ್ಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು, ತುಂಬ ದಿನಗಳಿಂದ. ಅದ್ರದ್ದು ಕ್ಲಿಪ್ಪಿಂಗ್ ಎಲ್ಲ ನಾನು ಹಾಕಿದ್ದೀನಿ ನೋಡಿ. ಲೇಸರ್ ಶೋ ಇತ್ತು. ಇನ್ನೇನು ಲೇಸರ್ ಶೋ ಸ್ಟಾರ್ಟ್ ಆಗಬೇಕು ಅಷ್ಟೊತ್ತಿಗೆ ನಾವು ಕಾರ್ ಪಾರ್ಕಿಂಗ್ ರೀಚ್ ಆದ್ವಿ. ಹೋಗೋಷ್ಟೊತ್ತಿಗೆ ಲೇಸರ್ ಶೋ ಸ್ಟಾರ್ಟ್ ಆಗಿತ್ತು ನಡ್ಕೊಂಡು. ತುಂಬ ಜನ ಇದ್ದರು. ಮುಂದೆನೇ ಕೂತಿದ್ವಿ, ಒಳ್ಳೆ ಜಾಗನೇ ಸಿಕ್ತು. ಲೇಸರ್ ಶೋ ನೋಡಿಕೊಂಡು ಅಲ್ಲೇ ಕೆಳಗಡೆ ಕಲ್ಯಾಣಿ ಊಟ ಅಂತ ನಾನು ಹಿಂದಿನ ವ್ಲಾಗಲ್ಲಿ ಹಾಕಿದ್ದೀನಿ. ಅಲ್ಲೇ ಹೋಗ್ಬಿಟ್ಟು ಎಲ್ಲರೂ ಒಂಚೂರು ಲೈಟಾಗಿ ದೋಸೆ, ನೂಡಲ್ಸು ಎಲ್ಲ ತಿಂದ್ಕೊಂಡು ಈಗ ಮನೆಗೆ ಬಂದಿದ್ದೀನಿ. ತುಂಬ ಟಯರ್ಡ್ ಆಗಿದೆ. ಇವಾಗ ಮಲಗಬೇಕು. ನನ್ನ ಮಗ ಕಾರಲ್ಲೇ ಮಲ್ಕೊಂಬಿಟ್ಟ. 12 ಗಂಟೆ ಆಯಿತು ಮನೆ ರೀಚ್ ಆಗೋ ಅಷ್ಟೊತ್ತಿಗೆ. ಸೊ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.